ಏನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಅಂದರೆ ಯೆಶಾಯನ ಮೂಲಕ ಹೇಳಿರುವಂಥ ದೇವರೊಂದು ರಾಜ್ಯವನ್ನು ಸ್ಥಾಪಿಸ್ತಾನೆ. ಆ ರಾಜ್ಯವು ಎಂದೆಂದಿಗೂ ನಿಂತುಕೊಳ್ಳುತ್ತೆ, ಶಾಶ್ವತವಾಗಿ ನಿಂತುಕೊಳ್ಳುತ್ತೆ ಎನ್ನುವಂಥ ಮಾತು ಲೂಕನ ಬರೆದ ಸುವಾರ್ತೆಯಲ್ಲಿ 3ನೇ ವಚನ. ಮತ್ತೊಂದು ಸಾರಿ ಓದೋಣ ಆ ಮಾತು. ಆತನು ಮಹಾಪುರುಷನಾಗಿ ಪರತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಏನ್ರಿ, ಯೆಶಾಯನ ಗ್ರಂಥದಲ್ಲಿ ನೋಡಿದ್ದೀವಲ್ಲ, ದಾವೀದನ ಸಿಂಹಾಸನದಲ್ಲಿ ನೀತಿಯಿಂದ ಸ್ಥಾಪಿಸಲ್ಪಡುವುದು, ನಿತ್ಯವಾಗಿರುವುದು ಎನ್ನುವಂಥ ಮಾತನ್ನು ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡಿದ್ದೀವಿ. ನೋಡಿ ಪ್ರಿಯರೇ, ಆ ಮಾತನ್ನು ಯೇಸು ಕ್ರಿಸ್ತನ ಮೂಲಕ ಏನ್ರಿ ನೆರವೇರ್ತಾ ಇದೆ ಎನ್ನುವಂಥದ್ದನ್ನು ನೋಡ್ತೀವಿ. ಯಾವಾಗ ನೆರವೇರುತ್ತೆ, ಯಾವ ಕಾಲದಲ್ಲಿ ನೆರವೇರುತ್ತೆ ಎನ್ನುವಂಥದ್ದನ್ನು ಆಮೇಲೆ ನಿಮ್ಗೆ ತೋರಿಸ್ತೀನಿ ಪ್ರಿಯರೇ. 33ನೇ ವಚನ ಇನ್ನೊಂದು ಸಾರಿ. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಅಂದರೆ ಕ್ರಿಸ್ತನ ರಾಜ್ಯವು ಅಂತ್ಯವಿಲ್ಲವಂತೆ. ಒಂದು ಸಾರಿ ದಾನಿಯೇಲ ಗ್ರಂಥ ನೋಡಿ ಪ್ರಿಯರೇ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 1ರಿಂದ 11 ತನಕ ಓದಿ. ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬೀಳುತ್ತೆ ಪ್ರಿಯರೇ. ಅಂದರೆ ತಂದೆ ಆಗಿರುವಂಥ ದೇವರು ಒಂದು ಮಹಾ ಸಾಮ್ರಾಜ್ಯವನ್ನು ಕುರಿತು ಹಳೆ ಒಡಂಬಡಿಕೆಯಲ್ಲಿ ನೆಬೂಕದ್ನೆಚ್ಚರ ಮಹಾರಾಜನು ಎನ್ನುವಂಥ ಒಬ್ಬ ಅರಸನಿದ್ದಾನೆ ಪ್ರಿಯರೇ. ಆತನಿಗೆ ತಂದೆ ಆಗಿರುವಂಥ ದೇವರು ಒಂದು ಕನಸನ್ನು ಹುಟ್ಟಿಸಿ, ಆ ಕನಸಿನಲ್ಲಿರುವಂಥ ಒಂದು ಅರ್ಥವನ್ನು ತಿಳಿಯದೆ ಯಾವ ರೀತಿ ಆತನು ಭಯಪಡ್ತಾ ಇದ್ದನೋ, ಆ ಕನಸನ್ನು ಯಾವ ರೀತಿ ದಾನಿಯೇಲನು ಅರ್ಥವಾಗಿ ಹೇಳ್ತಾ ಇದ್ದಾನೋ ಎನ್ನುವಂಥದ್ದನ್ನು ದಾನಿಯೇಲ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡೋಣ ಪ್ರಿಯರಾದ ದೇವರ ಮಕ್ಕಳಿರು. ನೆಬೂಕದ್ನೆಚ್ಚರನು ತನ್ನ ಆಳ್ವಿಕೆಯ 2ನೇ ವರ್ಷದಲ್ಲಿ ಕನಸು ಕಂಡು ತತ್ತರಗೊಂಡನು. ಅವನಿಗೆ ನಿದ್ರೆ ತಪ್ಪಿತು. ಸಾಕಮ್ಮ, ನಾನು ಓದ್ತೀನಿ. ಆಗ ರಾಜನು ತನ್ನ ಕನಸುಗಳ ಅಭಿಪ್ರಾಯವನ್ನು ತಿಳಿಸಲೆಂದು ಜೋಯಿಷ್ಯರನ್ನು, ಮಂತ್ರವಾದಿಗಳನ್ನು, ಮಾಟಗಾರರನ್ನು, ಪಂಡಿತರನ್ನು ಕರೆಯಲು ಅವರು ಸನ್ನಿಧಿಗೆ ಬಂದು ರಾಜನ ಮುಂದೆ ನಿಂತುಕೊಂಡರು. ರಾಜನು ಅವರಿಗೆ, ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥವೇನೆಂದು ನನ್ನ ಮನಸ್ಸು ತತ್ತರಗೊಂಡಿದೆ ಎಂಬುದಾಗಿ ಹೇಳಲು ಆ ಪಂಡಿತರು ರಾಜನಿಗೆ, ಅರಸನೇ, ಚಿರಂಜೀವಿಯಾಗಿರು, ಆ ಕನಸುಗಳನ್ನು ನಿನ್ನ ದಾಸರಿಗೆ ಹೇಳು, ಅದರ ತಾತ್ಪರ್ಯವನ್ನು ತಿಳಿಸುವೆವು ಎಂದು ಆರಿಕೆ ಮಾಡಿದರು. ಆಗ ರಾಜನು ಪಂಡಿತರಿಗೆ ಪ್ರತ್ಯುತ್ತರವಾಗಿ, ನನ್ನ ಮಾತು ಖಂಡಿತ. ನೀವೇ ಆ ಕನಸನ್ನು ಅದರ ಅಭಿಪ್ರಾಯವನ್ನು ನನಗೆ ತಿಳಿಸದಿದ್ದರೆ ನಿಮ್ಮನ್ನು ಚೂರು ಚೂರಾಗಿ ಕಡಿಸುವೆನು, ನಿಮ್ಮ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಿಬಿಡುವೆನು. ನೀವು ಆ ಕನಸನ್ನು ಅದರ ಅಭಿಪ್ರಾಯವನ್ನು ತಿಳಿಸಿದರೆ ನನ್ನಿಂದ ನಿಮಗೆ ದಾನ ಬಹುಮಾನಗಳನ್ನು, ವಿಶೇಷ ಸನ್ಮಾನಗಳನ್ನು ಲಭಿಸುವವು. ಆದ ಕಾರಣ ಆ ಕನಸನ್ನು ಅದರ ಅಭಿಪ್ರಾಯವನ್ನು ನನಗೆ ತಿಳಿಸಿರಿ ಎಂದು ಹೇಳಲು ಪಂಡಿತರು, ರಾಜನು ತನ್ನ ದಾಸರಿಗೆ ಕನಸನ್ನು ತಿಳಿಸೋಣವಾಗಲಿ, ನಾವು ಅದರ ತಾತ್ಪರ್ಯವನ್ನು ವಿವರಿಸುವೆವು ಎಂದು ಉತ್ತರ ಹೇಳಿದರು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಚಕ್ರವರ್ತಿಯಾಗಿರುವಂಥ ನೆಬೂಕದ್ನೆಚ್ಚರ ಮಹಾರಾಜನಿಗೆ ಒಂದು ಕನಸು ಬಿದ್ದಿದೆ ಪ್ರಿಯರೇ. ಆ ಕನಸಿನಲ್ಲಿರುವಂಥ ಒಂದು ಅರ್ಥವನ್ನು ತಿಳಿಯದೆ ತತ್ತರಗೊಳ್ತಾ ಇದ್ದಾನೆ. ಆ ಕನಸಿನಲ್ಲಿರುವಂಥ ಅರ್ಥವನ್ನು ತಿಳಿಯದೆ ತತ್ತರಗೊಂಡು ಮಂತ್ರವಾದಿಗಳನ್ನು, ಜೋಯಿಷ್ಯರನ್ನು, ಪಂಡಿತರನ್ನು ಎಲ್ಲರನ್ನ ಕರೆಸಿ, ನನಗೆ ಒಂದು ಕನಸು ಬಿದ್ದಿದೆ, ಈ ಕನಸು ಏನಿದೆಯೋ ಇದರ ಅರ್ಥ ನನ್ನ ಕನಸಿನಲ್ಲಿ ಏನು ಬಿದ್ದಿದೆಯೋ ಅದನ್ನು ಹೇಳಬೇಕು, ಅದೇ ಪ್ರಕಾರ ಅದಕ್ಕೆ ಅರ್ಥವನ್ನು ಕೂಡ ನೀವು ಹೇಳಬೇಕು. ಒಂದು ವೇಳೆ ನನ್ನ ಕನಸಿನಲ್ಲಿ ಏನು ಬಿದ್ದಿದೆಯೋ ಅದು ಹೇಳದೆ, ಅರ್ಥವನ್ನು ಹೇಳದೇ ಇದ್ದರೆ ಖಚಿತವಾಗಿ ನಿಮ್ಮನ್ನು ಚೂರು ಚೂರಾಗಿ ನಾಶ ಮಾಡ್ತೀನಿ, ನಿಮ್ಮ ಒಂದು ಕುಟುಂಬವನ್ನು ತಿಪ್ಪೆಯಾಗಿ ಮಾಡ್ತೀನಿ ಅಂತಂದು ಅವ್ರು ಹೇಳಿರುವಾಗ ಅವರೆಲ್ಲರೂ ಕೂಡ ಎದುರುಕೊಳ್ತಾರೆ ಪ್ರಿಯರೇ. ಯಾರು? ಮಂತ್ರವಾದಿಗಳು, ಪಂಡಿತರು, ಜೋಯಿಷರು, ವಿಜ್ಞಾನಿಗಳು ಎಷ್ಟು ಮಂದಿ ಇದ್ದಾರೋ ಅವರೆಲ್ಲರನ್ನು ಕೂಡ ಕರೆಸಿದ್ದಾನೆ ಅರಸನು. ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿ ಈತನೇನು ಮಾಡಿದ್ದಾನೆಂದರೆ ಎಲ್ಲರನ್ನು ಕರೆಸಿ ಏನಂತ ಹೇಳಿದ್ದಾನೆಂದರೆ ಪ್ರಿಯರೇ, ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ನನಗೊಂದು ಕನಸು ಬಿದ್ದಿದೆ, ಆ ಕನಸು ಏನು ಬಿದ್ದಿದೆ ಅದನ್ನು ಹೇಳಬೇಕು, ಅದೇ ಪ್ರಕಾರ ಆ ಕನಸಿನಲ್ಲಿರುವಂಥ ಭಾವನೆಯನ್ನು ಕೂಡ ನೀವು ಹೇಳಬೇಕು. ಹೇಳದೆ ಹೋದರೆ ನಿಮ್ಮನ್ನು ತುಂಡು ತುಂಡಾಗಿ ಚೂರು ಚೂರಾಗಿ ಮಾಡ್ತೀನಿ ಅಂತಂದು ಎದುರಿಸಿರುವಾಗ ಅವರೆಲ್ಲರೂ ಕೂಡ ಬಹಳ ಭಯಪಡ್ತಾರೆ ಪ್ರಿಯರೇ. ಇದು
ಅದಕ್ಕೆ ಇದು ಎಂಥದ್ದು ಅಂತ ಹೇಳಿ ಅರಸನ ಹತ್ರ ಹೋಗಿ, ಅರಸನೇ ನೀವು ಮಲಗಿರುವಾಗ ಏನು ಕನಸು ಬಿದ್ದಿದೆಯೋ ಅದನ್ನು ನಮಗೆ ಬಿಡಿಸಿ ಹೇಳು, ನಾವು ಅದರ ಅರ್ಥವನ್ನು ಹೇಳ್ತೀವಿ ಅಂತ ಹೇಳಿದಾಗ ಪ್ರಿಯರೇ ಆತನು ಒಪ್ಪಲ್ಲ. ಪ್ರಿಯರೇ, ಅರಸನ ಒಪ್ಪಲ್ಲ. ಯಾಕೆಂದರೆ ನಾನು ಹೇಳಿದ್ರೆ ನೀವು ಏನೋ ಒಂದು ಹೇಳ್ತೀರಾ, ನನ್ನ ಕನಸಲ್ಲಿ ಏನು ಬಿದ್ದಿದೆಯೋ ಅದು ನನಗೆ ಗೊತ್ತು. ಆದರೆ ನಿಜವಾಗ್ಲೂ ನೀವು ಪಂಡಿತರ, ನಿಜವಾಗ್ಲೂ ನೀವು ಜ್ಯೋತಿಷ್ಯರ, ನಿಜವಾಗ್ಲೂ ನೀವು ಜ್ಞಾನಿಗಳ, ನಿಜವಾಗಲೂ ನಿಮ್ಮಲ್ಲಿ ಭಕ್ತಿ ಇದೆಯಾ? ಇದ್ದರೆ ಖಚಿತವಾಗಿ ನನ್ನಲ್ಲಿ ಏನು ಬಿದ್ದಿದೆಯೋ ಅದನ್ನು ಹೇಳಬೇಕು ಅಂತ. ಆದರೆ ಅವರು ಎದುರುಕೊಂಡು ಏನಂತಾರೆ ಗೊತ್ತಾ ಪ್ರಿಯರೇ? ಅವರೆಲ್ಲರೂ ಕೂಡ ಏನಂತ ಮಾತಾಡ್ತಾ ಇದ್ದಾರೋ ಒಂದು ಸಾರಿ 8ನೇ ವಚನವನ್ನು ನೋಡಿ ಪ್ರಿಯರೇ. 8ನೇ ವಚನ, 2ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರಿಯರೇ. ಅದಕ್ಕೆ ರಾಜನು, ನೀವು ಆ ಕನಸನ್ನು ನನಗೆ ತಿಳಿಸದಿದ್ದರೆ ಮರಣದಂಡನೆಯ ನಿಯಮವೇ ನಿಮಗೆ ಗತಿಯಾಗುವುದು ಎಂಬ ನನ್ನ ಮಾತು ಖಂಡಿತವೆಂದು ನೀವು ತಿಳಿದುಕೊಂಡು ಕಾಲಹರಣ ಮಾಡುತ್ತಿದ್ದೀರಿ. ಇದು ನನಗೆ ಚೆನ್ನಾಗಿ ಗೊತ್ತು. ಕಾಲಾಂತರವನ್ನು ನಿರೀಕ್ಷಿಸಿಕೊಂಡೇ ನನ್ನ ಮುಂದೆ ಕೆಟ್ಟ ಸುಳ್ಳುಗಳನ್ನು ಆಡುತ್ತಿರಬೇಕೆಂದು ಕಟ್ಟು ಮಾಡಿಕೊಂಡಿದ್ದೀರಿ. ಅಂತೂ ಆ ಕನಸನ್ನು ತಿಳಿಸಬೇಕು, ಅದರಿಂದ ನೀವು ಅದರ ಅಭಿಪ್ರಾಯವನ್ನು ವಿವರಿಸಬಲ್ಲಿರಿ ಎಂದು ತಿಳಿದುಕೊಳ್ಳುವೆನು ಎಂದು ಹೇಳಿದನು. ಆಗ ಆ ಪಂಡಿತರು ಸನ್ನಿಧಿಯ ಮುಂದೆ ರಾಜನು ಕೇಳಿದ ಸಂಗತಿಯನ್ನು ತಿಳಿಸಬಲ್ಲವನು ಲೋಕದಲ್ಲಿ ಯಾವನೂ ಇಲ್ಲ. ಎಷ್ಟೇ ಬಲಿಷ್ಠನು, ಎಷ್ಟೇ ಪ್ರಬಲನು ಆದ ಯಾವ ಅರಸನು ಜ್ಯೋತಿಷ್ಯನಾಗಲಿ, ಮಾಟಗಾರನಾಗಲಿ, ಪಂಡಿತರನ್ನಾಗಲಿ ಇಂಥ ಸಂಗತಿಗಳನ್ನು ಎಂದು ಕೇಳಿದ್ದಿಲ್ಲ. ರಾಜನು ಕೇಳುವ ಸಂಗತಿಯು ಅತಿ ಕಷ್ಟವಾದದ್ದು. ನರಜನ್ಮದವರ ಮಧ್ಯೆ ವಾಸಿಸಿದ ದೇವರಗಳೇ ಹೊರತು ಇನ್ಯಾರೂ ರಾಜನ ಸಮ್ಮುಖದಲ್ಲಿ ತಿಳಿಸಲಾರರು ಎಂದು ಉತ್ತರ ಕೊಟ್ಟರು. ಏನ್ರಿ ಅವ್ರಿಗೆ ಏನು ಅರ್ಥ ಆಗಿದೆ ಅಂದರೆ, ಏನ್ರಿ ಪಂಡಿತರು, ಜ್ಯೋತಿಷ್ಯರು ಇವರೆಲ್ಲರಿದ್ದಾರೆ, ಇವರೆಲ್ಲರೂ ಏನಂತಾರೆ ಗೊತ್ತಾ? ಇದು ದೇವರಿಂದ ಬಂದಿರುವಂಥ ದೈವ ಭಕ್ತಾದಿಗಳೇ ಹೊರತು, ದೇವರುಗಳೇ ಹೊರತು ಇನ್ಯಾರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅರಸನೇ ಅಂತಂದು ಒಪ್ಕೊಂಡಿದ್ದಾರೆ ಪ್ರಿಯರೇ. ಒಪ್ಕೊಂಡಾಗ ಇವರೆಲ್ಲರನ್ನು ಕೂಡ, ಅಂದರೆ ಜ್ಯೋತಿಷ್ಯರನ್ನು, ಪಂಡಿತರನ್ನು ಇವರೆಲ್ಲನೂ ಕೂಡ ಸಂಹರಿಸಬೇಕು ಎನ್ನುವಂಥ ಅರಸನ ಅಪ್ಪಣೆ ಉಂಟಾಗುತ್ತೆ. ಅರಸನಿಂದ ಅಪ್ಪಣೆ ಉಂಟಾಗುತ್ತೆ. ಏನು ಗೊತ್ತಾ? ಇವರೆಲ್ಲರನ್ನು ಕೂಡ ಚೂರು ಮಾಡಿ ಕಡ್ದಾಕ್ರಿ ಅಂತ ಅಪ್ಪಣೆ ಬಂದಿರುವಾಗ ಈ ಸುದ್ದಿಯನ್ನು ಯಾರಿಗೆ ಗೊತ್ತಾಗುತ್ತಂದರೆ ದಾನಿಯೇಲನಿಗೆ ಕೂಡ ಗೊತ್ತಾಗುತ್ತೆ. ಯಾಕೆಂದರೆ ದಾನಿಯೇಲನು ಕೂಡ ಆ ಗುಂಪಿನಲ್ಲಿ ಇರ್ತಾನೆ ಪ್ರಿಯರೇ. ದಾನಿಯೇಲನಿಗೆ ಆ ಗುಂಪಿನಲ್ಲಿ ಇದ್ದಾಗ ದಾನಿಯೇಲನು ಕೂಡ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾಕೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ, ವಿಷಯವನ್ನು ಹೇಳ್ರಿ ಅಂತಂದು ಏನ್ರಿ ಅವ್ರು ಕೇಳಿರುವಾಗ ಆಗ ಆ ವಿಷಯವನ್ನು ದಾನಿಯೇಲನಿಗೆ ತಿಳಿಸ್ತಾರೆ ಪ್ರಿಯರೇ. ರಾಜನಿಗೆ ಇಂಥ ಒಂದು ಕನಸು ಬಿದ್ದಿದೆಯಂತೆ, ಈ ಕನಸಿನಲ್ಲಿರುವಂಥ ಅರ್ಥವನ್ನು ತಿಳಿಸದೆ ಹೋದರೆ ಇವರೆಲ್ಲರನ್ನು ಕೂಡ ಸಂಹರಿಸ್ತೀನಿ, ಇವರೆಲ್ಲರನ್ನು ಕಡ್ದಾಕ್ತೀನಿ, ಚೂರು ಮಾಡ್ತೀನಿ ಅಂತ ಅಪ್ಪಣೆ ಕೊಟ್ಟಿದ್ದಾನೆ. ಅದಕ್ಕೆ ಇವರು ಯಾರು ಕೂಡ ಕನಸಿನ ಅರ್ಥವನ್ನು ಯಾರು ಕೂಡ ಹೇಳಿಲ್ಲ. ಆದ್ದರಿಂದ ಇವರೆಲ್ಲರನ್ನು ಕೂಡ ಸಾಯಿಸಬೇಕು, ಸಂಹರಿಸಬೇಕು ಎನ್ನುವಂಥ ಅಪ್ಪಣೆ ಉಂಟಾಗಿದೆ ರಾಜನಿಂದ ಅಂತಂದು ಹೇಳಿದಾಗ ಆಗ ದಾನಿಯೇಲನು ಒಂದು ಅನುಮತಿಯನ್ನು ಪಡ್ಕೊಳ್ತಾನೆ ಪ್ರಿಯರೇ. ಏನಂತದ್ದು? ಈ ಕನಸಿನ ಅರ್ಥವನ್ನು ನಾನು ಹೇಳ್ತೀನಿ, ರಾಜನಿಗೆ ಬಿದ್ದಿರುವಂಥ ಕನಸಿನ ಅರ್ಥವನ್ನು ನಾನು ಹೇಳ್ತೀನಿ, ನನ್ನನ್ನು ಅರಸನ ಮುಂದೆ ಕರ್ಕೊಂಡು ಹೋಗಿ ಅಂತಂದು ಆ ಭಟರ ಮುಂದೆ ಹೇಳಿರುವಾಗ ಆಗ ಈ ಭಟರು ಏನು ಮಾಡ್ತಾರಂದರೆ ಅರಸನ ಮುಂದೆ ಕರ್ಕೊಂಡು ಹೋಗ್ತಾರೆ ಪ್ರಿಯರೇ. ಕರ್ಕೊಂಡು ಹೋದಾಗ ಆ ಅರಸನ ಮುಂದೆ ದಾನಿಯೇಲನು ಹೇಳುವಂಥ ಮಾತೇನು ಗೊತ್ತಾ ಪ್ರಿಯರೇ? ಅರಸನೇ, ನಿಮ್ಗೆ ಏನು ಕನಸು ಬಿದ್ದಿದೆಯೋ ಅದನ್ನೆಲ್ಲ ನಾನು ಖಚಿತವಾಗಿ ಹೇಳ್ತೀನಿ ಅಂತ. ಈ ದಾನಿಯೇಲನು ಏನು ಮಾಡಿದ್ದಾನೆ ಗೊತ್ತಾ? ದಾನಿಯೇಲನು ತನ್ನ ಜೊತೆಯಲ್ಲಿರುವಂಥ 3 ಸ್ನೇಹಿತರಿದ್ದಾರೆ. ಯಾರವರು? ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವರಿದ್ದಾರೆ ನೋಡ್ರಿ ಪ್ರಿಯರೇ. ಟೋಟಲ್ 4 ಜನ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆ ಅರಸನಿಗೆ ಏನು ಕನಸು ಬಿದ್ದಿದೆಯೋ ಅದನ್ನು ತಿಳ್ಕೊಂಡು ಆ ದಾನಿಯೇಲನು ಆಗ ಅರಸನ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ನಿಂತ್ಕೊಂಡಾಗ ಏನಂತ ಮಾತಾಡ್ತಾ ಇದ್ದಾನೋ ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳೀರ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ ಏನ್ರಿ, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 29ನೇ ವಚನವನ್ನು ನೋಡಿ ಪ್ರಿಯರೇ. 29ನೇ ವಚನದಿಂದ ದಾನಿಯೇಲನು ಚಕ್ರವರ್ತಿಯಾಗಿರುವಂಥ ನೆಬೂಕದ್ನೆಚ್ಚರ್ ಮಹಾರಾಜನಿಗೆ ತಿಳಿಸುವಂಥ ಒಂದು ಕನಸಿನಲ್ಲಿ ಏನು ಬಿದ್ದಿದೆಯೋ ಕನಸಿನಲ್ಲಿ ಬಿದ್ದಿರುವಂಥದ್ದನ್ನು ತಿಳಿಸ್ತಾ ಇದ್ದಾನೆ. ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. 2:29 ರಾಜನೇ, ನೀನು ಹಾಸಿಗೆಯ ಮೇಲೆ ಮಲಗಿರುವಾಗ ಮುಂದೆ ಏನಾಗುವುದೋ ಎಂಬ ಯೋಚನೆಯನ್ನು ನಿನ್ನಲ್ಲಿ ಹುಟ್ಟಿತಲ್ಲ. ರಹಸ್ಯಗಳನ್ನು ವ್ಯಕ್ತಗೊಳಿಸುವಾತನು ಮುಂದಾಗುವುದನ್ನು ನಿನಗೆ ಗೋಚರ ಮಾಡಿದ್ದಾನೆ. ಕನಸಿನ ಅಭಿಪ್ರಾಯವು ರಾಜನಿಗೆ
ಗೋಚರವಾಗಿ ನಿನ್ನ ಮನಸ್ಸಿನ ಯೋಚನೆಯ ವಿಷಯವು ನಿನಗೆ ತಿಳಿದು ಬರಲಿ ಎಂದು ಈ ರಹಸ್ಯವು ನನಗೆ ವ್ಯಕ್ತವಾಗಿದೆ. ರಾಜನೇ, ನೀನು ಕಂಡದ್ದು ಆಹಾ ಅದ್ಭುತ ಪ್ರತಿಮೆ. ತಳತಳನೆ ಒಳೆಯುವ ಆ ದೊಡ್ಡ ಪ್ರತಿಮೆಯ ನಿನ್ನೆದುರಿಗೆ ನಿಂತಿತ್ತು. ಭಯಂಕರವಾಗಿ ಕಾಣಿಸಿತ್ತು. ಆ ಪ್ರತಿಮೆಯ ತಲೆಯು ಅಪರಂಜಿ, ಎದೆ ತೋಳಗಳು ಬೆಳ್ಳಿ, ಹೊಟ್ಟೆ ಸೊಂಟಗಳು ತಾಮ್ರ, ಕಾಲುಗಳು ಕಬ್ಬಿಣ, ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣು. ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯ ಕೈ ಇಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಆಗ ಕಬ್ಬಿಣ ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಹದಲ್ಲೆಲ್ಲ ತುಂಬಿಕೊಂಡಿತು. ಕನಸು ಇದೆ, ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆವು. ಅರಸನೇ, ನೀನು ರಾಜಾದಿರಾಜ, ಪರಲೋಕ ದೇವರು ನಿನಗೆ ರಾಜ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ. ನರಜಾತಿಯವರು ವಾಸಿಸುವ ಸಕಲ ಪ್ರಾಂತಗಳಲ್ಲಿ ಆಕಾಶ ಪಕ್ಷಿಗಳನ್ನು ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾನೆ. ನೀನೇ ಆ ಬಂಗಾರದ ತಲೆ. ನಿನ್ನ ಕಾಲವಾದ ಮೇಲೆ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ ಉಂಟಾಗುವುದು. ಆ ನಂತರ ಬೇರೊಂದು ಮೂರನೇ ರಾಜ್ಯವು ತಾಮ್ರದಾಗಿದ್ದು ತಲೆ ದೂರಿ ಭೂಮಂಡಲವೆಲ್ಲೆಲ್ಲ ಆಳುವುದು. ನಾಲ್ಕನೆಯ ರಾಜ್ಯವು ಕಬ್ಬಿಣದಷ್ಟು ಗಟ್ಟಿಯಾಗಿ ಕಬ್ಬಿಣವು ಎಲ್ಲ ವಸ್ತುವನ್ನು ಚೂರು ಚೂರಾಗಿ ಒಡೆದು ಹಾಕುತ್ತದಷ್ಟೇ. ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆಯೇ ಅದು ಚೂರು ಚೂರಾಗಿ ಧ್ವಂಸ ಮಾಡುವುದು. ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದು ಅಂಶವು ಕುಂಬರನ ಮಣ್ಣು, ಒಂದು ಅಂಶವು ಕಬ್ಬಿಣವು ಆಗಿದ್ದನ್ನು ನೀನು ನೋಡಿದ ಪ್ರಕಾರ ಆ ರಾಜ್ಯವು ಭಿನ್ನ ಭಿನ್ನವಾಗಿದ್ದು ಜೇಡಿ ಮಣ್ಣಿನೊಳಗಿಂದ ಕಬ್ಬಿಣವು ಮಿಶ್ರವಾಗಿದ್ದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರಿರುವುದು. ಕಾಲು ಬೆರಳುಗಳ ಒಂದು ಅಂಶವು ಕಬ್ಬಿಣ, ಒಂದು ಅಂಶವು ಮಣ್ಣು ಆಗಿದ ಹಾಗೆ ಆ ರಾಜ್ಯದ ಒಂದು ಅಂಶವು ಗಟ್ಟಿ, ಒಂದು ಅಂಶವು ಬೆಂಡು. ಕಬ್ಬಿಣವು ಜೇಡು ಮಣ್ಣಿನೊಳಗಿಂದ ಬೆರೆತಿರುವುದನ್ನು ನೀನು ನೋಡಿದ ಮೇರೆಗೆ ಆ ರಾಜಾಂಶಗಳನ್ನು ಸಂಗತಿ ಸಂಬಂಧಿಸಿದ್ದೆಂದು. ಆದರೆ ಕಬ್ಬಿಣವು ಮಣ್ಣಿನೊಳಗಿಂದ ಹೇಗೆ ಕಲಿಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ಆ ರಾಜರ ಕಾಲದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು ಅಂತ ಹೇಳಿದ ನೋಡಿ ಪ್ರಿಯರೇ. ಇಷ್ಟು ವಚನ ಯಾಕೆ ಓದಿದ್ದೀನಿ ಅಂದರೆ ಪ್ರಿಯರೇ, ಏನ್ರಿ, ಅರಸನಾಗಿರುವಂಥ ನೆಬೂಕದ್ನೆಚ್ಚರ್ ಮಹಾರಾಜನಿಗೆ ಒಂದು ಕನಸು ಬಿದ್ದಿದೆ ಪ್ರಿಯರೇ. ಒಂದು ದೊಡ್ಡ ಪ್ರತಿಮೆ, ತಳತಳನೆ ಹೊಡೆಯುವಂಥ ದೊಡ್ಡ ಪ್ರತಿಮೆ ಕನಸಿನಲ್ಲಿ ಬಂದಿದೆ ಪ್ರಿಯರೇ. ದೊಡ್ಡ ಪ್ರತಿಮೆ ಅಂದರೆ ಒಂದು ದೊಡ್ಡದೊಂದು ವಿಗ್ರಹ. ಆ ವಿಗ್ರಹದಲ್ಲಿ ಇರುವಂಥ ಒಂದು ಲೋಹಗಳು ಏನಂತ ನೋಡುವಾಗ ತಲೆ ಇದೆ ನೋಡಿ, ತಲೆ ಅಂದರೆ ಅಪರಂಜಿದ ಆಕಾರದಲ್ಲಿದೆ ಅಂತೆ, ಅಂದರೆ ಬಂಗಾರದ ಆಕಾರ. ಈ ತೋಳುಗಳು ಎದೆ ಇದೆ ನೋಡಿ ಪ್ರೇರೆ, ಇದು ಬೆಳ್ಳಿದ ಆಕಾರ. ಹೊಟ್ಟೆ ಇದೆ ನೋಡಿ, ಸೊಂಟ ಹೊಟ್ಟೆ ಇದೆ ನೋಡಿ ಪ್ರೇರೆ, ಇದು ತಾಮ್ರದ ಆಕಾರ. ಕಾಲಿದೆ ನೋಡಿ, ಕಾಲು ಹೆಜ್ಜೆಗಳಿದೆ ನೋಡಿ, ಇದು ಕೆಬ್ಬಣದ ಆಕಾರ. ಯಾರಿಗೆ? ಚಕ್ರವರ್ತಿಯಾಗಿರುವಂಥ ನೆಬೂಕದ್ನೆಚ್ಚರ್ ಮಹಾರಾಜನಿಗೆ ತನ್ನ ಕನಸಿನಲ್ಲಿ ಬಿದ್ದಿರುವಂಥ ಪ್ರತಿಮೆ, ತನ್ನ ಕನಸಿನಲ್ಲಿ ಬಿದ್ದಿರುವಂಥ ಪ್ರತಿಮೆ. ಈ ಪ್ರತಿಮೆ ಈ ರೀತಿ ಕನಸಿನಲ್ಲಿ ಬಿದ್ದಿದೆ, ಇದಕ್ಕೆ ಅರ್ಥ ಏನು ಅಂತ ತನ್ನ ಮನಸ್ಸಿನಲ್ಲಿ ತಳಮಳಗೊಂಡಾಗ ಇದಕ್ಕೆ ಅರ್ಥ ಹೇಳುವಂಥ ಮನುಷ್ಯರು ಭೂಲೋಕದಲ್ಲಿ ಯಾರೂ ಇಲ್ಲ ಪ್ರಿಯರೇ. ಆ ಕಾಲದಲ್ಲಿ ದಾನಿಯೇಲನು ಎನ್ನುವಂಥ ಭಕ್ತನಿದ್ದಾನೆ. ಆ ಭಕ್ತನು ರಾಜನ ಮುಂದೆ ಹೋಗಿ, ಅರಸನೇ, ನಿನಗೆ ಈ ರೀತಿ ಕನಸು ಬಿದ್ದಿದೆಯಲ್ಲ, ಈ ಕನಸಿನ ಭಾವನೆಯನ್ನು ನಾನು ವಿವರವಾಗಿ ಹೇಳುತ್ತೇನೆ ಎನ್ನುವಂಥದ್ದನ್ನು ಹೇಳಿದ್ದಾನೆ ಪ್ರಿಯರೇ. ಏನು ಗೊತ್ತಾ, ಪ್ರಪಂಚ ದೇಶವನ್ನು ಆಳಿರುವಂಥ 4 ಸಾಮ್ರಾಜ್ಯಗಳಿದೆ ಪ್ರಿಯರೇ. ಒಂದು ಬಬುಲೋನು ಸಾಮ್ರಾಜ್ಯ, ಇನ್ನೊಂದು ಮಾದಿಯ ಪಾರಸಿಕ ಸಾಮ್ರಾಜ್ಯ, ಇನ್ನೊಂದು ರಾಜ್ಯ ಗ್ರೀಕು ಸಾಮ್ರಾಜ್ಯ, ಕೊನೆ ರಾಜ್ಯ ರೋಮಾ ಸಾಮ್ರಾಜ್ಯ. ಈ 4 ಸಾಮ್ರಾಜ್ಯಗಳನ್ನು ಕುರಿತು ತಂದೆಯಾಗಿರುವಂಥ ದೇವರು ನೆಬೂಕದ್ನೆಚ್ಚರ್ ಮಹಾರಾಜನಿಗೆ ಕನಸಿನಲ್ಲಿ ತೋರಿಸಿಕೊಟ್ಟಿದ್ದಾನೆ ಒಂದು ಪ್ರತಿಮೆಯನ್ನು. ಆ ಪ್ರತಿಮೆಯಲ್ಲಿರುವಂಥ 4 ಸಾಮ್ರಾಜ್ಯಗಳನ್ನು ಕುರಿತು ಕನಸಿನಲ್ಲಿ ತೋರಿಸಿದ್ದಾನೆ. ಅದರ ಭಾವವನ್ನು ತಿಳಿಯದೆ ತತ್ತರಗೊಳ್ತಾ ಇದ್ದಾನೆ. ಅದರ ಭಾವವನ್ನು ದಾನಿಯೇಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ರಾಜನೇ, ನಿನಗೆ ಕನಸು ಬಿದ್ದಿದೆಯಲ್ಲ, ಆ ಕನಸಿನಲ್ಲಿರುವಂಥ ಭಾವನೆ ಏನಂತ ನೋಡುವಾಗ ದೊಡ್ಡದೊಂದು ಪ್ರತಿಮೆ ಇದೆ. ಆ ಪ್ರತಿಮೆ ಏನಂತಂದರೆ ತಲೆಭಾಗ ಇದೆಯಲ್ಲ, ಆ ತಲೆಭಾಗ ಬಂಗಾರ, ತೋಳು, ಎದೆ ಭಾಗ ಇದು ಬೆಳ್ಳಿ ಆಕಾರ,
ಏನ್ರಿ ಸೊಂಟ ಅನಂತರ ಹೊಟ್ಟೆ ಇದೀನಿ, ಹೊಟ್ಟೆ ಸೊಂಟ ಇದೆಯಲ್ಲ ಇದು ತಾಮ್ರದ ಆಕಾರ. ಖಂಡಿತ ಅಲ್ವಾ? ಹೌದಂತ ಅವಾಗ ಒಪ್ಕೊಳ್ತಾನೆ, ಅರಸನು ಒಪ್ಕೊಳ್ತಾನೆ, ನೀನು ಹೇಳಿದ್ದು ಕರೆಕ್ಟು ಅಂತ ಒಪ್ಕೊಂಡ. ಅದಕ್ಕೆ ಅರ್ಥ ಹೇಳ್ತಾನೆ ಪ್ರಿಯರೇ, ತಲೆ ಭಾಗದಲ್ಲಿರುವಂಥ ಬಂಗಾರ ನೀನೇ, ಎದೆ ಭಾಗದಲ್ಲಿರುವಂಥ ಬೆಳ್ಳಿ ಆಕಾರ ಮಾದಿಯ ಪಾರಸಿಕ ಸಾಮ್ರಾಜ್ಯವನ್ನು ಕುರಿತು ಹೇಳಿದ್ದಾನೆ. ಆನಂತರ ಗ್ರೀಕು ಸಾಮ್ರಾಜ್ಯ, ಈ ಗ್ರೀಕು ಸಾಮ್ರಾಜ್ಯಕ್ಕೆ ಯಾವುದಕ್ಕೆ ಹೋಲಿಸಿದಾನಂತಂದರೆ ತಾಮ್ರ, ಅಂದರೆ ಹೊಟ್ಟೆ ಸೊಂಟ ಭಾಗದಲ್ಲಿರುವಂಥ ತಾಮ್ರದ ಆಕಾರವನ್ನು ಹೋಲಿಸಿದ್ದಾನೆ. ಗಟ್ಟಿಯಾಗಿರುತ್ತೆ, ಪ್ರತಿಯೊಂದು ವಸ್ತುಗಳನ್ನು ತುಂಡಾಗಿ ಚೂರಾಗಿ ಮಾಡುತ್ತೆ. ಅದು ಭಯಂಕರವಾದಂಥ ಸಾಮ್ರಾಜ್ಯವನ್ನು ಕುರಿತು ಹೇಳಿದ್ದಾನೆ ಪ್ರಿಯರೇ. ಅಂದರೆ ಈ ಬೆಳ್ಳಿ, ಬಂಗಾರ, ತಾಮ್ರ, ಕೆಬ್ಬಣ ಯಾವ ರೀತಿ ಗಟ್ಟಿ ಪದಾರ್ಥಗಳಾಗಿದೆಯೋ ಅದೇ ಪ್ರಕಾರ ದೇವರೊಂದು ಪಾಠವನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದಾನೆ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ ಆ 4 ಸಾಮ್ರಾಜ್ಯವನ್ನು ಕುರಿತು ಆ ತಂದೆಯಾಗಿರುವಂಥ ದೇವರು ಹೇಳಿರುವಂಥ ಒಂದು ಪಾಠವು ಪ್ರಿಯರೇ. ಅದಕ್ಕೆ ನೆಬೂಕದ್ನೆಚ್ಚರ್ ಮಹಾರಾಜನಿಗೆ ಕನಸು ಬಿದ್ದಿದೆ. ಆ ಕನಸಿನಲ್ಲಿರುವಂಥ ಅರ್ಥವನ್ನು ಈತನು ಹೇಳಿದ್ದಾನೆ. ಆ ಅರಸರ ಕಾಲದಲ್ಲಿ ಪರಲೋಕದಲ್ಲಿರುವಂಥ ತಂದೆಯಾಗಿರುವಂಥ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸ್ತಾನೆ, ಆ ರಾಜ್ಯಕ್ಕೆ ಎಂದಿಗೂ ನಾಶನವೇ ಇಲ್ಲ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ಅದೇ ಮಾತು ಎಲ್ಲಿದೆ ಅಂದರೆ ನೋಡಿ ಪ್ರಿಯರೇ, 44ನೇ ವಚನದಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ, 44ನೇ ವಚನದಲ್ಲಿ ಏನು ಗೊತ್ತಾ? ಆ ರಾಜರ ಕಾಲದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು, ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಏನ್ರಿ ಶಾಶ್ವತವಾಗಿ ನಿಲ್ಲುವುದು ಅಂದರೆ ಆ ಅರಸರ ಕಾಲದಲ್ಲಿ, ಆ ಚಕ್ರವರ್ತಿಗಳ ಕಾಲದಲ್ಲಿ ಈ 4 ಸಾಮ್ರಾಜ್ಯವನ್ನು ಕುರಿತು ಹೇಳಿದನು ನೋಡಿ ಪ್ರಿಯ. 4 ಸಾಮ್ರಾಜ್ಯವನ್ನು ಕುರಿತು ಹೇಳಿದನು ನೋಡಿ. ಈ 4 ಸಾಮ್ರಾಜ್ಯದ ಕಾಲದಲ್ಲಿ ತಂದೆಯಾಗಿರುವಂಥ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸ್ತಾನೆ. ಆ ರಾಜ್ಯವು ಎಂದಿಗೂ ಅಳಿದು ಹೋಗುವುದಿಲ್ಲ, ಆ ರಾಜ್ಯಕ್ಕೆ ಅಂತ್ಯವೇ ಇಲ್ಲ, ಆ ರಾಜ್ಯವು ಶಾಶ್ವತವಾಗಿ ನಿಲ್ಲುತ್ತದೆ, ಆ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ತಂದೆಯಾಗಿರುವಂಥ ದೇವರು ಸ್ಥಾಪಿಸಿರುವಂಥ ರಾಜ್ಯ ಇದೆ ನೋಡಿ, ಆ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ತಂದೆಯಾಗಿರುವಂಥ ದೇವರು. ಬಾಬಿಲೋನ್ ಸಾಮ್ರಾಜ್ಯ, ಮಾದಿಯ ಪಾರಸಿಕ ಸಾಮ್ರಾಜ್ಯ, ಗ್ರೀಕು ಸಾಮ್ರಾಜ್ಯ, ರೋಮಾ ಸಾಮ್ರಾಜ್ಯ, ಪ್ರಪಂಚ ದೇಶಗಳನ್ನು ಆಳಿರುವಂಥ ಸಾಮ್ರಾಜ್ಯಗಳು ಇವು. ಪ್ರಪಂಚ ದೇಶಗಳನ್ನು ಆಳಿರುವಂಥ ಈ ಸಾಮ್ರಾಜ್ಯದ ಕಾಲದಲ್ಲಿ ತಂದೆಯಾಗಿರುವಂಥ ದೇವರು ಅದೇ ಕಾಲದಲ್ಲಿ, ಅಂದರೆ ಕೊನೆ ಕಾಲ, ಆ ರಾಜರ ಕಾಲದಲ್ಲಿ ಒಬ್ಬ ಅರಸನನ್ನು ನಾನು ಹುಟ್ಟಿಸ್ತಾ ಇದ್ದೀನಿ. ಅದೇ ಹೇಳ್ತಾ ಇದ್ದೇನೆ ಪ್ರಿಯರಾದ ದೇವರ ಮಕ್ಕಳಿರ, ಆ ಅರಸರ ಕಾಲದಲ್ಲಿ, ಆ ರಾಜರ ಕಾಲದಲ್ಲಿ ತಂದೆಯಾಗಿರುವಂಥ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಕೆಳಗಡೆ ಮಾತನ್ನು